ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದಲ್ಲಿ ಮಾದಿಗ ಸಮಾಜವನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಮಂಜುನಾಥ್ ನಾಲ್ವರಕರ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯನಿರತ ಪತ್ರಿಕೆ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಹಾಗೆ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟರೆ ಬಿಜೆಪಿ ಒಂದು ಸೀಟು ಕಳೆದುಕೊಳ್ಳುವುದು ಎಂದು, ಇದೇ ವೇಳೆ ಬಿಜೆಪಿ ಪಕ್ಷದಲ್ಲಿ ಭಿನ್ನಮತ ಇರುವ ಬಗ್ಗೆನೂ ಅವರು ತಿಳಿಸಿದ್ರು. ವರದಿ ವಿಠಲ್ ಎಂಎ ಪೂಜಾರಿ, ನ್ಯೂಸ್ 26 ಕನ್ನಡ, ಕಲಬುರಗಿ. ಜಿಲ್ಲಾ ಮಾದಿಗ ಸಮಾಜ ಕಲಬುರಗಿ ವತಿಯಿಂದ ಇಂದು ಕರೆದಿರುವ ಪತ್ರಿಕಾಗೋಷ್ಠಿಗೆ ಆಗಮಿಸುವಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಸಮಾಜದ ಯುವ ಮುಖಂಡರಾಗಿರುವಂಥ ಪ್ರದೀಪ್ ಭಾಷನಹಳ್ಳಿಯವರು, ಅದೇ ರೀತಿ ಅರವಿಂದ್ ನಾಟಿಕರ್ ಅವರು, ಕವಿ ನಾಟಿಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಾರೆ. ಇಂದು ಕರೆದಿರುವ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂದರೆ, ಇವತ್ತು ಬಹಳ ಮಹತ್ವದಂಥ ವಿಷಯಗಳನ್ನು ಇವತ್ತು ಮಾಧ್ಯಮ ಮೂಲಕವಾಗಿ ನಾವು ಹಂಚ್ಕೋಬೇಕಾದಂಥ ಅನಿವಾರ್ಯತೆಯನ್ನು ನಮಗೆ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಪಕ್ಷ ಇವತ್ತು ಸುಮಾರು ವರ್ಷಗಳಿಂದ ರಾಷ್ಟ್ರದಲ್ಲಿ ಅಧಿಕಾರವನ್ನು ಅನುಭವಿಸುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲೋ ಒಂದು ಕಡೆಗೆ ಮಾದಿಗ ಜನಾಂಗಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ಯಾಯವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಳೆದ ಕಲಬುರಗಿ ಗ್ರಾಮೀಣ ಮೀಸಲು ಮತಕ್ಷೇತ್ರದ ಶಾಸಕರಾಗಿ, ಸಚಿವರಾಗಿ, ಲಿಂಗೈಕ್ಯರಾಗಿರುವಂಥ ಜಿರಾಮಕೃಷ್ಣ ಅವರ ಸುಪುತ್ರವರು ಅಲ್ಲಿನ ಆಕಾಂಕ್ಷಿ ಇದ್ದರು ಕಾಂಗ್ರೆಸ್ ಪಕ್ಷದಿಂದ. ಆದರೆ ಇವತ್ತು ನಮ್ಮ ಸಮಾಜಕ್ಕೆ ಅದು ಮೀಸಲಾಗಿರುವಂಥ ಕ್ಷೇತ್ರ. ಹಾಗಾಗಿ ಆ ಕ್ಷೇತ್ರಕ್ಕೆ ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರ ಸುಪುತ್ರ ಅಂತ ವಿಜಯಕುಮಾರ್ ಜಿರಾಮಕೃಷ್ಣ ಅವರು ಅದನ್ನು ಟಿಕೆಟ್ ಆಕಾಂಕ್ಷಿ ಇದ್ದರೂ ಕೂಡ ಅವರಿಗೆ ತಿರಸ್ಕರಿಸಿ ಇವತ್ತು ಬೇರೆ ಪಕ್ಷದಿಂದ ಬಂದವರಂಥ ರೇವನಾಯಕ್ ಬೆಳಂಗಿ ಅವರನ್ನು ಟಿಕೆಟ್ ಕೊಡೋ ಮೂಲಕವಾಗಿ ಅಲ್ಲಿ ಒಂದು ಸ್ಥಾನವನ್ನು ಸಮಾಜ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸತತವಾಗಿ ಗೆಲ್ತಾ ಬಂದಂಥ ಸ್ಥಾನವನ್ನು ಇವತ್ತು ಕೈ ತಪ್ಪಿತು ಅನ್ನೋದು ಇವತ್ತು ನಿಜ ಸ್ಥಿತಿಯನ್ನು ಹೇಳೋಕ್ಕೆ ಇಚ್ಛಪಡ್ತೇವೆ. ಹಾಗಾಗಿ ಇವತ್ತು ಗ್ರಾಮೀಣ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯವಾಯಿತು ಅನ್ನೋದು ಒಂದು ಕಡೆ. ಆದರೆ ಕಳೆದ ರಾಜ್ಯಸಭೆ ಸದಸ್ಯರಾಗಿ ಕರ್ನಾಟಕದಿಂದ ಇವತ್ತು ನಮ್ಮ ಸಮಾಜದವರು ಎಲ್ ಹನುಮಂತಯ್ಯ ಅನ್ನೋರು ಈಗಾಗಲೇ ಅವರು ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂಥ ಪರಿಗಣಿಸಿ ಇವತ್ತು ಅವರು ಸಾಹಿತಿಗಳು, ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಿದ್ದು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದರು. ಆದರೆ ಈ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ಮುಂದುವರಿಸಬೇಕಾಗಿತ್ತು ಸಮಾಜದ ಹಿತದೃಷ್ಟಿಯಿಂದ, ಅಥವಾ ಸಮಾಜದಲ್ಲಂಥ ಬೇರೆ ವ್ಯಕ್ತಿಗಾದರೂ ಅದನ್ನು ರಾಜ್ಯಸಭೆಗೆ ಆಯ್ಕೆ ಮಾಡಬೇಕಾಗಿತ್ತು. ಹಾಗಾಗಿ ನಮ್ಮ ಸಮುದಾಯಕ್ಕೆ ಅಲ್ಲೂ ಕೂಡ ದೊಡ್ಡ ಆಘಾತ ಮತ್ತು ಅನ್ಯಾಯವಾಯಿತು ಅನ್ನೋದು ಇವತ್ತು ಬೇಜಾರವನ್ನು ವ್ಯಕ್ತಪಡಿಸ್ತದೆ. ಇದಲ್ಲದೆ ಕೂಡ ಕಳೆದ ಮಹಾನಗರ ಪಾಲಿಕೆ ಚುನಾವಣೆ ತೆಗೆದುಕೊಂಡಲ್ಲಿ ಸುಮಾರು 9 ವಾರ್ಡ್ಗಳಲ್ಲಿ ಮೀಸಲು ಮತಕ್ಷೇತ್ರಗಳು ಕಾಂಗ್ರೆಸ್ ಪಕ್ಷದಲ್ಲಿ ಕೇವಲ ಒಂದು ತಾರ್ಫೆಲ್ ಬಡಾವಣೆಗೆ ಒಂದೇ ಒಂದು ಸ್ಥಾನ ಕೊಡೋ ಮೂಲಕ ಆ ಸ್ಥಾನವನ್ನು ನಾವು ಗೆದ್ದು ಕೂಡ. ಹಾಗಾಗಿ ಇವತ್ತು ಮಾದಿಗ ಜನಾಂಗಕ್ಕೆ ಸ್ಥಾನಮಾನ ರಾಜಕೀಯವಾಗಿ ಸಿಕ್ಕ ಸಂದರ್ಭದಲ್ಲಿ ಅನೇಕ ಒಂದೇ ಸ್ಥಾನ ಕೊಟ್ಟರು ಕೂಡ ನಾವು ಗೆಲ್ಲುವಂಥ ಒಂದು ಆತ್ಮವಿಶ್ವಾಸ ಮತ್ತು ಎಲ್ಲ ಜನಾಂಗದ ಜೊತೆ ಇವತ್ತು ಮಾದಿಗ ಜನಾಂಗದವರು ಒಳ್ಳೆಯ ಸಂಬಂಧ ಇಟ್ಕೊಂಡ್ರಿಂದ ಇವತ್ತು ರಾಜಕೀಯವಾಗಿ ಎಲ್ಲ ಜನರು ಕೂಡ ಅವರಿಗೆ ಅವಕಾಶ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಇವತ್ತು ಈಗ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇವತ್ತು ನಿಗಮ ಮಂಡಳಿಗಳಲ್ಲಿ ನಮಗೆ ಸೂಕ್ತವಾದಂಥ ಸ್ಥಾನಮಾನನ ಕಲಬುರಗಿ ಜಿಲ್ಲೆಯವರನ್ನ ಸಿಗ್ತದೆ ಅನ್ನುವಂಥ ವಿಶ್ವಾಸವನ್ನು, ಆತ್ಮವಿಶ್ವಾಸದಿಂದ ನಾವು ಕುಳಿತುಕೊಂಡಿದ್ದೆವು. ಆದರೆ ನಮ್ಮ ಪಕ್ಷದವರೇ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಮ್ಮ ಸಮುದಾಯದವರೇ ಇವತ್ತು 2 ಕ್ಯಾಬಿನೆಟ್ ಸಚಿವರಿದ್ದಾರೆ. ಆದರೂ ಕೂಡ ನಮಗೆ ಈ ಥರ ಅನ್ಯಾಯ ಆಯ್ತಲ್ಲ ಕಲಬುರಗಿ ಜಿಲ್ಲೆಗೆ ಅನ್ನೋದು ನಮಗೆ ದೊಡ್ಡ ಬೇಜಾರವನ್ನು ವ್ಯಕ್ತಪಡಿಸು. ಹಾಗಾಗಿ ಕಲಬುರಗಿಯಲ್ಲಿ ಕೂಡಾಧ್ಯಕ್ಷರು ನಿನ್ನೆ ತಾನೇ ನೇಮಕ ಆಯಿತು, ಕಾಡ ಆಯಿತು. ಆಮೇಲೆ ಜನ ಕಲಬುರಗಿ ನೀವು MP ಆದ್ಮೇಲೆ ಏನು ಮಾಡಿದಾರೆ ಅನ್ನೋದು ಸ್ಪಷ್ಟನೆ ಆ ಒಂದು ಪ್ರಚಾರ ಮಾಡಬೇಕು ಹೊರತು ಇವತ್ತು ಮೋದಿಜಿಯವರ ಮಾಡುವಂಥ ಸಾಧನೆಗಳು ಅವು ಆ ವಿಚಾರಗಳು ಹೇಳಿ ನೀವು ಓಟ್ ತಗೋತೀರಂದ್ರೆ ಜನ ನಂಬಲ್ಲ. ಯಾಕಂದ್ರೆ ಏನ್ ಸರ್ ಸರ್ ನನಗೊಬ್ಬನಿಗಲ್ಲ ಇದು ಒತ್ತಡ, ನನಗೊಬ್ಬನಿಗೆ ಒತ್ತಡ ಅಲ್ಲ. ಇವತ್ತೆಲ್ಲರೂ ಕೂಡ ಎಷ್ಟು ಜನ ಮಾಜಿ ಶಾಸಕರಾಗಿದ್ರು, ಎಷ್ಟು ಜನ ಲಾಸ್ಟ್ ಟೈಮ್ ವಿಧಾನಸಭೆ ಕಾಂಟೆಸ್ಟ್ ಮಾಡಿದ್ರು, ಎಲ್ಲರ ಮನಸ್ಸಲ್ಲಿ ಬೇಜಾರು ಎದೇನೆ ಅದ. ಇದು
ಈ ಚುನಾವಣೆ ಯಾವ ರೀತಿ ಆಗ್ತದೋ ಬರೀ ಉಮೇಶ್ ಜಾಧವ್ ಓಡಾಡ್ಬೇಕೋ ಏನೋ ಗೊತ್ತಿಲ್ಲ. ಎಲ್ಲರೂ ಕಾಟಾಚಾರಕ್ಕಾಗಿ ಇವತ್ತು ಕಳೆದ ಇವರು ಶಿವರಾಜ್ ಚೌಹಾಣ್ ಅವ್ರು ಬಂದಾಗ ಕಲಬುರ್ಗಿದಲ್ಲಿರುವಂತಹ ಸುಮಾರು ಲೀಡರ್ಸ್ಗಳು ಅವ್ರಿಗೆ ಭೇಟಿ ಆಗ್ಲಿಲ್ಲ. ಒಬ್ಬ ಉಸ್ತುವಾರಿ ಬಂದಾಗೂ ಕೂಡ ಬರ್ಲಿಲ್ಲ. ಉಮೇಶ್ ಜಾಧವ್ ಅವರು ಇದ್ರು, ಮಾಲಿಕ್ ಅವರು ಇದ್ರು, ಪಕ್ಷದ ಅಧ್ಯಕ್ಷ ಚಂದ್ರ ಪಾಟೀಲ್ ಇದ್ರು, ಬೇರೆ ಬೇರೆ ಜನ ಯಾರು ಕಾಣ್ಲಿಲ್ಲಲ್ಲ. ಎಲ್ಲೋ ಒಂದ್ ಕಡೆಗೆ ಇಲ್ಲ ಸುಮ್ಮನೆ ಅಭಿವೃದ್ಧಿ ಬಗ್ಗೆ ಮಾತಾಡ್ಬೇಕಾದ್ರೆ ಮೋದಿಜಿಯವರ ಹೆಸರುಗಳನ್ನ ಹೇಳಿ ನೀವು ಇಲ್ಲಿ ಕೇಳ್ಬೇಡ್ರಿ. ನೀವೇನು ಅಭಿವೃದ್ಧಿ ಮಾಡ್ರಿ ಅಂತ ಮತ ಕೇಳ್ರಿ. ಅದಕ್ಕೆ ಜನ ನಿಮ್ಗೆ ತಿರಸ್ಕರಿಸ್ತಾರೋ ಅಥವಾ ತಮ್ಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾರೋ ಗೊತ್ತಾಗುತ್ತೆ. ಮೋದಿಜಿಯವ್ರು ಮಾಡೋ ಕೆಲಸ ಅಭಿವೃದ್ಧಿ ಮಾಡೋದು ಸೆಕೆಂಡರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮೋದಿಯಲ್ಲಿ ಏನು ಇಲ್ಲ ಪ್ರಾಜೆಕ್ಟ್ ಡಿಕ್ಲೇರ್ ಮಾಡಿದಾರಲ್ಲ ಅದನ್ನಾದ್ರೂ ಉಳಿಸ್ಕೋಬೇಕಾಗಿತ್ತು. ಅದನ್ನು ಉಳಿಸ್ಕೊಂಡಿಲ್ಲ. ಎಕ್ಸಾಂಪಲ್ ಎಲ್ಲ ಮಂಡಳಿ ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ಬೇರೆ ಬೇರೆ ಸಾಕಷ್ಟು ಯೋಜನೆಗಳಿದ್ವು, ಯಾವುದು ಉಳಿಸ್ಕೊಂಡಿಲ್ಲ. ಅದರಲ್ಲೂ ಕೂಡ ವಿಫಲ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ನಮ್ಮ MP ಅವ್ರು ಬರೇ ಸದನದಲ್ಲಿ ಕ್ವಶನ್ ಕೇಳೋದ್ರನ್ನಾಗ ನಂಬರ್ 2 ಆಗಿದ್ದಾರೆ. ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ನಾವು ಒಪ್ಕೋಬೇಕಾಗ್ತದೆ. ಸುಮಾರು ಯೋಜನೆಗಳು ಕಲಬುರ್ಗಿಗೆ ತರಲಿಲ್ಲ. ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಏನಾಯ್ತು, ಅದು ಆಗ್ಲಿಲ್ಲ. ರೈಲ್ವೆ ಕಚೇರಿದು ಏನಾಯ್ತು, ಅದು ಆಗಿಲ್ಲ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ಗಳಿದೆ. ಇಲ್ಲಂತ ಒಂದೇನೋ ವಿಮಾನ ರಾತ್ರಿ 8 ಗಂಟೆಗೆ ವಿಮಾನ ಹಾರಿಸ್ಬಿಟ್ರೆ ಜನ ಅದು ಅಭಿವೃದ್ಧಿ ಅನ್ನಲ್ಲ. ರೋಡ್ಗಳಾಗ್ಬೇಕು, ಎಲ್ಲ ಬೇರೆ ಡೆವಲಪ್ಮೆಂಟ್ ಆಗ್ಬೇಕು. ಲಕ್ಕಿ ಅವರು ಕೆಲಸ ಮಾಡಿಲ್ಲ. ಕೆಲಸದ ಬಗ್ಗೆ ಇಲ್ಲಿ ಎಲ್ಲೋ ಒಂದ್ ಕಡೆಗೆ ಬಹಳ ಅಪಪ್ರಚಾರ ನಡೀತಾ ಐತೆ. ಹಂಗಾಗಿ ಇಷ್ಟ ದಿನ ಇರ್ಲಾರ್ದ ಕರುಣೆ ಈಗೀಗ ಒಂದ್ 8 ದಿವಸ ಆಯ್ತು ಉಮೇಶ್ ಜಾಧವ್ ಕಲಬುರ್ಗಿಲಿ ಓಡಾಟ ಜಾಸ್ತಿ ಆಗಿದೆ. ಹಿಂದೆಂತ ಬೇರೆ ಬೇರೆ ಸಮುದಾಯದವರು ಬೇರೆ ಬೇರೆ ತೀರ್ಕೊಂಡಾಗೂ ಕೂಡ ಯಾರು ಬಂದಿಲ್ಲ. ಅವ್ರದ್ದು ಯಾರೋ ಅವ್ರ ಬೆಂಬಲಿಗರದ್ದು ಯಾರ್ದು ಮೊನ್ನೆ ಹತ್ಯೆ ಆಗಿದೆ ಅಂತೇಳಿ ಆಂಬುಲೆನ್ಸ್ ಕುಂತು ಹೋಗಿ ಎಲ್ಲ ದಂಬಾಚಾರ ಇವೆಲ್ಲ ನೋಡ್ತಾ ಇದ್ದೀವಿ. ಕಣ್ಣಿಗೆ ಜನ ನೋಡ್ತಾರೆ, ಜನಕ್ಕೂ ಕೂಡ ಗೊತ್ತಿದೆ. ಹಾಗಾಗಿ ಇವತ್ತು ಮತ್ತೊಮ್ಮೆ ಮಾಧ್ಯಮ ಮೂಲಕವಾಗಿ ಕಾಂಗ್ರೆಸ್ ಮತ್ತು BJP ಪಕ್ಷದವರಲ್ಲಿ ವಿನಂತಿ ಮಾಡ್ತೇವೆ, ನಮ್ಮ ಸಮುದಾಯನ ಕಡೆಗಣಿಸ್ಬೇಡ್ರಿ, ನಮ್ಮ ಸಮುದಾಯಕ್ಕೆ ಅವಕಾಶ ಕೊಡಬೇಕಾಗಿ ಮನವಿ ಮಾಡ್ತೀವಿ. ಸರ್, ಒಬ್ಬನ ಜನಸಾಮಾನ್ಯರಾಗಿ ಪಕ್ಷ ಬಿಡಿ, ಪಕ್ಷ ಸಮುದಾಯ ಸೆಕೆಂಡ್ರಿ. ಇಲ್ಲಿ ಏನಾಗಿದೆ ಅಂದ್ರೆ ಉಮೇಶ್ ಜಾಧವ್ ಅವ್ರನ್ನ ನಿಂತ್ರೆ ಅವ್ರಿಗೆ ಸೋಲಿಸ್ಬೇಕನ್ನೋದೇ ಬಹಳಷ್ಟು ಜನ ಮತದಾರರು ಮಾತಾಡ್ತಾ ಇದ್ದಾರೆ. ಅವ್ರ ಕಾಂಟ್ರಿಬ್ಯೂಷನ್ ಏನಿಲ್ಲ, ಅವ್ರ ಅಭಿವೃದ್ಧಿ ಮಾಡಿಲ್ಲ, ಅವ್ರಿಗೆ ಕೊಟ್ರೆ BJP ಸೋಲ್ತದೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಜನ ಈಗಾಗಲೇ ಮಾತಾಡ್ತಾ ಇದ್ದಾರೆ. ಅದು ಈಗಾಗಲೇ ನಾವು ಪಕ್ಷದ ಮುಖಂಡರುಗಳಲ್ಲೂ ಕೂಡ ಹೇಳಿದ್ದೇವೆ. ಇದ್ದಿದ್ದು ಒಂದು ಸೀಟು ನೀವು ಕಳ್ಕೊತೀರಿ ಉಮೇಶ್ ಜಾಧವ್ ಕಂಟಿನ್ಯೂಷನ್ ಆದರೆ ಅಂತೂ ಕೂಡ ಹೇಳಿದ್ದೇವೆ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.